ದತ್ತಾತ್ರೇಯಂ ಮಹಾತ್ಮನಂ ವರದಂ ಭಕ್ತವತ್ಸಲಂ ಪ್ರಪರ್ನಾತಹರಂ ವಂದೇ ಸ್ಮೃತಗಾಮಿ ಸನೋವತೋ ಔದೋ ಬ್ರಹ್ಮ ತಥಾ ಮಧ್ಯೆ ವಿಷ್ಣುರಂತೆ ಸದಾಶಿವಃ ಮೂರ್ತಿತ್ರಯಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೇ. ನಮಸ್ಕಾರ ವೀಕ್ಷಕರೇ. ಸಿಂಹರಾಶಿಯವರಿಗೆ ಗುರುಬಲ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಿಂಹರಾಶಿಯವರ ರಾಶಿಯಿಂದ 5ನೇ ರಾಶಿ ಮತ್ತು 8ನೇ ರಾಶಿಯ ಅಧಿಪತಿ ಗುರು ಇಷ್ಟು ದಿನ ನಿಮಗೆ ಏಕಾದಶ ಭಾವ 11ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಇದ್ದಿದ್ದರಿಂದ ಗುರುಬಲ ಇತ್ತು. ಇಷ್ಟು ದಿನ ಲಾಭಸ್ಥಾನದಲ್ಲಿ ಗುರು, ಅದರಿಂದಾಗಿ ನಿಮ್ಮ ಆದಾಯ ತುಂಬಾ ಚೆನ್ನಾಗಿತ್ತು. ಆದರೆ ಈಗ ನಿಮ್ಮ ರಾಶಿಯಿಂದ ದ್ವಾದಶ ಭಾವದಲ್ಲಿ ಗುರು ಬಂದಿರೋದ್ರಿಂದ, ದ್ವಾದಶ ಭಾವ ಅಂದರೆ ವ್ಯಯಭಾವ. ಇಲ್ಲಿ ಗುರುಬಲ ಇರಲ್ಲ ಸಿಂಹರಾಶಿಗೆ. ಇಲ್ಲಿ ಗುರು ಏನು ಮಾಡ್ತಾನೆ ಅಂದರೆ ಖರ್ಚು ಮಾಡಿಸ್ತಾನೆ. ಆದರೆ ಯಾವುದಕ್ಕೆ ಖರ್ಚು ಮಾಡಿಸ್ತಾನೆ? ಶುಭ ಕೆಲಸಕ್ಕೆ, ಶುಭ ಕಾರ್ಯಕ್ಕೆ ಖರ್ಚು ಮಾಡಿಸ್ತಾನೆ. ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿದ್ದರೆ, ಮದುವೆ, ಎಂಗೇಜ್ಮೆಂಟು, ಮುತ್ತೈದೆಯರಿಗೆ ಉಡಿ ತುಂಬೋದು, ದೇವತಾ ಕಾರ್ಯ, ಮನೆಯಲ್ಲಿ ಏನಾದರೂ ಸತ್ಯನಾರಾಯಣ ಪೂಜೆ, ಹೋಮ ಹವನಾದಿಗಳಿಗೆ ಇಲ್ಲಿ ಖರ್ಚು ಮಾಡಿಸ್ತಾನೆ. ದಾನ ಧರ್ಮ ಮಾಡೋದಕ್ಕೂ ಖರ್ಚು ಆಗಬಹುದು. ದೇವಸ್ಥಾನ ಮತ್ತು ಟ್ರಿಪ್ಪು, ನೀವೇನಾದರೂ ದೇವಸ್ಥಾನಗಳಿಗೆ ಪ್ರಯಾಣ ಮಾಡಬೇಕಾದ್ರೂ ಅದರಿಂದನೂ ಖರ್ಚಾಗುತ್ತಲ್ವಾ. ಒಟ್ಟಿನಲ್ಲಿ ಶುಭ ವ್ಯಯ ಅನ್ಬೋದು. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ, ಅದೂ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ. ಆದರೆ ಮನೆಯ ವಾತಾವರಣ ಸುಧಾರಿಸುತ್ತೆ. ಬೇರೆಯವರಿಗೆ ಸಹಾಯ ಮಾಡ್ತೀರ, ತುಂಬಾ ಸಹಾಯ ಮಾಡ್ತೀರ, ತುಂಬ ಧಾರಾಳಿ ಆಗೋಗ್ತೀರ ನೀವು ಸಿಂಹರಾಶಿಯವರು. ಆಧ್ಯಾತ್ಮದ ಕಡೆಗೆ ತುಂಬಾ ಆಳವಾದ ಚಿಂತನೆ ಮಾಡ್ತೀರ. ಆತ್ಮ ಮತ್ತು ದೇಹದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರ. ನಿಮ್ಮ ಒಳಗಿರುವ ಆಂತರಿಕ ದೈವತ್ವವನ್ನು ಗುರುತಿಸೋದು, ಅದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ. 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಫಾರಿನ್ ಟ್ರಾವೆಲೂ ಆಗೋ ಸಾಧ್ಯತೆ ಇದೆ. ಅಂದರೆ ವಿದೇಶ ಪ್ರಯಾಣ, ಉನ್ನತ ವಿದ್ಯಾಭ್ಯಾಸಕ್ಕೋಸ್ಕರನೂ ಹೋಗ್ಬೋದು, ಅಥವಾ ಆಫೀಸಿನಿಂದ ಕಳಿಸ್ಬೋದು. ನಿಮಗೆ ಕೆಲಸದ ಸಂಬಂಧಪಟ್ಟಂಗೆ ದೂರ ಪ್ರಯಾಣವೂ ಸಾಧ್ಯತೆ ಇಲ್ಲಿ ಗುರು 12ನೇ ಮನೆಯಲ್ಲಿರೋದ್ರಿಂದ ಪ್ರಯಾಣ ಸಾಧ್ಯತೆ ಇದೆ. ಹಾಗೆ ಶುಭ ಕಾರ್ಯಕ್ಕೂ ಇಲ್ಲಿ ಖರ್ಚಾಗುತ್ತೆ. ಮತ್ತು ನೋಡಿ, ಈ ಥರ ಫಾರಿನ್ ಟ್ರಾವೆಲ್ಲು ಅಥವಾ ದೇವಸ್ಥಾನಗಳಿಗೆ ಟ್ರಿಪ್ಪು ಹೋಗೋಕ್ಕೂ ಇಲ್ಲಿ ಖರ್ಚಾಗ್ಬೋದು. ಮತ್ತು ದಾನ ಧರ್ಮ ಮಾಡೋದಕ್ಕೂ ಖರ್ಚಾಗ್ಬೋದು. ಆಸ್ತಿ ಮನೆ ಏನಾದರೂ ನೀವು ಖರೀದಿ ಮಾಡೋಂಗಿದ್ರೂ ಇಲ್ಲಿ ಖರ್ಚಾಗ್ಬೋದು. ಒಟ್ಟಿನಲ್ಲಿ ಶುಭ ವ್ಯಯ ಆಗುತ್ತೆ. ನೀವು ಯಾವುದಾದ್ರೂ ದೊಡ್ಡ ನಿರ್ಧಾರ ತಗೋಬೇಕಾದ್ರೆ, ಇಲ್ಲ ಏನಾದರೂ ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ 14 ಜೂಲೈ 2026ರಿಂದ 12 ಆಗಸ್ಟು 2026ರವರೆಗೂ ಗುರು ಇಲ್ಲಿ ಆಸ್ಥನಾಗಿರ್ತಾನೆ. ಅಂದರೆ ಗುರು ಸೂರ್ಯನ ಹತ್ತಿರ ಇರೋದ್ರಿಂದ, ಗುರುವಿನ ಶಕ್ತಿ ಇಲ್ಲಿ ಕಳೆದುಕೊಳ್ಳೋದ್ರಿಂದ ನೀವು ಈ ಸಮಯದಲ್ಲಿ ಏನೂ ಹೊಸ ಕೆಲಸ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ. ಆದರೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೀವು ಗಮನ ಹರಿಸಲೇಬೇಕು. ಸೋಮಾರಿತನೂ ಇಲ್ಲಿ ನಿಮಗೆ ಆಗ್ಬೋದು. ಲೇಸಿನೆಸ್ಸು, ಆ್ಯಕ್ಟಿವ್ ಆಗಿರೋಕ್ಕೆ ಪ್ರಯತ್ನ ಪಡಿ. ಹಣಕಾಸಿನ ವಿಚಾರ ಹೇಳಬೇಕಾದ್ರೆ, ಹಣ ತುಂಬ ಆದಾಯ ಚೆನ್ನಾಗಿ ಬರುತ್ತೆ. ಆದರೆ ಖರ್ಚು ನೀವು ಬೇರೆ ಯಾವುದಕ್ಕೂ ಅನವಶ್ಯವಾಗಿ ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ನೀವು ಪಶ್ಚಾತ್ತಾಪ ಬೀಳೋದು ಬೇಡ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಪರಿಹಾರ ಏನಪ್ಪ ಅಂದರೆ, ಗುರು ಮಂತ್ರ ಹೇಳ್ಕೊಳ್ಳಿ, ಗುರುನ ಸ್ಮರಣೆ ಮಾಡ್ಕೊಳ್ಳಿ. ಧನ್ಯವಾದಗಳು.